ಇವಾಗ ತಾನೇ ಶಿಖಂಡಿ ಮೂವಿನ ನೋಡ್ಕೊಂಡು ಬಂದೆ. ಆ್ಯಂಡ್ ನನ್ನ ಪ್ರೀತಿಯ ಸ್ನೇಹಿತೆಯಾದ ನೀತು ವನಜಾಕ್ಷಿ ಅವರು ಶಿಖಂಡಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ನಟಿ ಅಂತಲೇ ಹೇಳ್ಬೋದು. ನಂದು ಅವ್ರದ್ದು ಒಡನಾಟ ಸೂಪರ್ ಕ್ವೀನ್ ಅನ್ನೋ ಒಂದು ರಿಯಾಲಿಟಿ ಶೋ ಇಂದ ಸ್ಟಾರ್ಟ್ ಆಗಿದ್ದು. ಅಲ್ಲೇ ನೋಡ್ಬಿಟ್ಟಿದ್ದೀನಿ ಅವ್ರದ್ದು ಸಿಕ್ಕಾಪಟ್ಟೆ ಎನರ್ಜಿ. ಅರ್ಧನಾರೀಶ್ವರದು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದರು. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಶಿಖಂಡಿ ಅನ್ನೋ ಪದ ಕೇಳಿದ ತಕ್ಷಣ ಎಲ್ರಿಗೂ ಒಂಥರ ಆಗೋದು, ಬಟ್ ಇವಾಗ ಅದು ಒಂದು ಪವರ್ ಅಂತಲೇ ಅನಿಸುತ್ತೆ. ಆ್ಯಂಡ್ ತುಂಬ ಇಂಟೆನ್ಸ್ ಆಗಿದೆ. ಕ್ಲೈಮ್ಯಾಕ್ಸ್ ಇರ್ಬೋದು, ಅವರ ಒಂದು ಜೋಗತಿಯರ ಒಂದು ಸಾಂಗ್ ಇರ್ಬೋದು, ಆ ಮಂಗಳಮುಖಿಯರದು ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ಡಿಫ್ರೆಂಟ್ ಆಗಿದೆ ಜಾನರು. ಆ್ಯಂಡ್ ಎಲ್ಲಿ ಒಳ್ಳೆತನ ಇರುತ್ತೆ, ತುಂಬ ಪ್ರೀತಿ ಎಲ್ಲಿರುತ್ತೋ, ಕೆಟ್ಟ ಕಾಲ ಬಂದಾಗ ಅವರು ಇನ್ನೂ ಫುಲ್ಲು ರೆಬೆಲ್ ಆಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ್ಯಂಡ್ ಯಾರಿಗೂ ಕರ್ಮ ಬಿಡೋದಿಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಕರ್ಮ ರಿಟರ್ನ್ಸ್. ಸೊ ಶಿಖಂಡಿನ ನೋಡಿ ಸಪೋರ್ಟ್ ಮಾಡಿ ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತು ಶಿಖಂಡಿ ಸಿನಿಮಾ ನೋಡಿದ್ವಿ, ತುಂಬ ಅದ್ಭುತವಾಗಿದೆ. ಆ್ಯಂಡ್ ಮಹಾಭಾರತದಲ್ಲಿ ಶಿಖಂಡಿಯ ಪಾತ್ರ ಎಷ್ಟು ಮುಖ್ಯವಾಗಿದೆ ಆ್ಯಂಡ್ ಆ ಪಾತ್ರನ ಎಷ್ಟು ಜನ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನ ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಇಡೀ ಮಹಾಭಾರತ ಕಂಪ್ಲೀಟ್ ಆಗಬೇಕು ಅಂದರೆ ಶಿಖಂಡಿಯ ಒಂದು ಪಾತ್ರ ತುಂಬ ಮುಖ್ಯ ಆಗುತ್ತೆ. ಹಾಗೆ ಸಮಾಜದಲ್ಲಿ ಈ ಥರ ಹಲವಾರು ಸಿಚುವೇಶನ್ಸ್ಗಳು ನಡೆದಾಗ, ಘಟನೆಗಳು ನಡೆದಾಗ ಶಿಖಂಡಿಯಾಗಿ ನಿಂತ್ಕೊಂಡು ಅದೆಲ್ಲವನ್ನು ಮೆಟ್ಟು ನಿಲ್ಲುವಂಥ ಒಂದು ಪಾತ್ರ, ಒಂದು ತುಂಬ ಪವರ್ಫುಲ್ ಮೆಸೇಜ್ನ ಇರುವಂಥ ಒಂದು ಸಿನಿಮಾ. ನೀತಿಗೋಸ್ಕರ ಬಂದ ಸಿನಿಮಾ ನೋಡೋದಕ್ಕೆ, ಆದರೆ ಎಲ್ಲರೂ ಫ್ಯಾನ್ ಆದ ಸಿನಿಮಾ ನೋಡ್ತಾ. ಅದ್ಭುತವಾಗಿರುವಂಥ ಡೈರೆಕ್ಷನ್, ಡೈಲಾಗ್ ರೈಟಿಂಗ್, ಮ್ಯೂಸಿಕ್ ಆ್ಯಂಡ್ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀತು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ 7 ಜನ, ರಾಘು ಆಗಿರ್ಬೋದು, ನೀತು, ನಿಖಿತಾ ಅವರು, ಹಾಗೆ ಹಲವಾರು ಜನ, ಆ 7 ಜನ ಜೋಗತಿಯರಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಖಿಲ್ ಇಸ್ ಅ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ತುಂಬ ಒಳ್ಳೆ ಸಿನಿಮಾ. ಕನ್ನಡಕ್ಕೆ ಈ ಥರದೊಂದು ಮೈಥಾಲಜಿಕಲ್ ಒಂದು ಟಚ್ ಇಟ್ಕೊಂಡು ಬರುವಂಥ ಸಿನಿಮಾಗಳು ಈಗಿನ ಕಾಲದಲ್ಲಿ ಅವಶ್ಯಕತೆ ಇದೆ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ಜೈ ಶಿಖಂಡಿ. ಥ್ಯಾಂಕ್ ಯು. ನಮಸ್ಕಾರ. ಸೊ ಈಗ ತಾನೇ ಜಸ್ಟ್ ಶಿಖಂಡಿ ಮೂವಿನ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ನಮಗೆ ಗೊತ್ತಿಲ್ಲದಿರೋ ವಿಚಾರಗಳೆಲ್ಲ ಇವಾಗ ಗೊತ್ತಾಯಿತು. ಮಂಗಳಮುಖಿಯರಿಗೆ ಏನೇನೆಲ್ಲ ಕಷ್ಟ ಇರುತ್ತೆ, ಹೇಗೆಲ್ಲ ಇರುತ್ತೆ ಅಂತ ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಾಘು ಆಗಿರಲಿ, ನೀತು ಮತ್ತು ನಿಖಿತ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿನ ನೋಡಿ. ಆಲ್ ದಿ ವೆರಿ ಬೆಸ್ಟ್ ಶಿಖಂಡಿ ಟೀಮ್ಗೆ. ಥ್ಯಾಂಕ್ ಯು. ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಾವೊಂದು ಸೆಲೆಬ್ರೇಷನ್ ವಿತ್ ಸೆಲೆಬ್ರಿಟೀಸ್ ಅಂತ ಒಂದು ಶೋ ಮಾಡಿದ್ವಿ. ಆಡಿಯನ್ಸ್ಗಳ ಜೊತೆ ನಮ್ಮ ಇಡೀ ಸಿನಿಮಾ ಟೀಮ್ನ ನಾವು ಪರಿಚಯ ಮಾಡ್ಕೋಬೇಕು ಅಂತ. ಸೊ ತುಂಬ ಖುಷಿ ಆಗ್ತಿದೆ. ಒಳ್ಳೊಳ್ಳೆ ರಿವ್ಯೂಸ್ ಬರ್ತಿದೆ. ಫ್ರಮ್ ಡೇ 1 ಎಲ್ಲರ ರಿವ್ಯೂನು ಅದೇ ಆಗ್ತಾ ಇರೋದು. ತಾಯಿ ಸೆಂಟಿಮೆಂಟ್ ಇದೆ, ಎಮೋಷ್ನಲ್ ಇದೆ. ಆ್ಯಂಡ್ ಎಲ್ಲ ಏನು ಶಿಖಂಡಿ ಅನ್ನೋದೆಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಮಹಾಭಾರತಕ್ಕೂ ಈ ಸಿನಿಮಾಗೂ ಏನು ಸಂಬಂಧ, ಮಹಾಭಾರತಕ್ಕೂ ನಮ್ಮ ಜೀವನದಲ್ಲಿ ನಡೀತಾ ಇರೋ ಡೈಲಿ ಬೇಸಿಸ್ ಮೇಲೆ ಏನೇನು ನಡೀತಾ ಇದೆ ಅನ್ನೋದು ಸಣ್ಣ ಜಿಸ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿರೋದು. ಸೊ ಐ ಥಿಂಕ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದು ಅದೃಷ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ಶಿಖಂಡಿ ಬಗ್ಗೆ ಇವತ್ತು ಎಷ್ಟೊಂದು ಜನ ಮಾತಾಡ್ತಿರೋ ನಮ್ಮ ಸಿನಿಮಾಗೆ ಬಂದು ಒಳ್ಳೊಳ್ಳೆ ಅವ್ರಿಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಇಷ್ಟು ದಿವಸ ಅವ್ರನ್ನ ತೋರಿಸ್ತಿದ್ದಂಥ ಶೈಲಿನೇ ಬೇರೆ ಇತ್ತು. ಈ ಸಿನಿಮಾದಲ್ಲಿ ಅವರು ದೈವಾಂಶ ಅನ್ನೋದನ್ನು ನಾವು ತೋರಿಸ್ತೀವಿ. ಹಾಗೆ ಎಲ್ಲರಿಗೂ ಗೊತ್ತಿದೆ ಜೋಗತಿಯವ್ರಿಗೆ ಮಕ್ಕಳಾಗೋದಿಲ್ಲ. ಸೊ ಅವ್ರದ್ದೊಂದು ಮಗುವಿನ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನು ಸಿನಿಮಾದಲ್ಲಿ ತೋರಿಸ್ತೀವಿ. ಐ ಥಿಂಕ್ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ತಾಯಂದ್ರಿಂದ. ಖುಷಿ ಆಗ್ತಿದೆ. ಇದೇ ರೀತಿ ಮುಂದೆ ಹೋಗಲಿ ಅಂತ ಬೇಡ್ತೀವಿ. ಥ್ಯಾಂಕ್ ಯು. ಶಿಖಂಡಿ ಮೂವಿ ತುಂಬ ಚೆನ್ನಾಗಿತ್ತು. ಒಂದು ಸೀನಲ್ಲಿ ತುಂಬ ಗೂಸ್ ಬಂಪ್ಸ್ ಬಂದಿತ್ತು ನನಗೆ. ಆ ತಾಯಿ ಸೆಂಟಿಮೆಂಟ್ ಎಲ್ಲ ತುಂಬ ಒಳ್ಳೆಯದು. ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು. ಪ್ಲೀಸ್ ಬನ್ನಿ, ಸಪೋರ್ಟ್ ಮಾಡಿ, ಶಿಖಂಡಿ ಮೂವಿನ ನೋಡಿ. ಥ್ಯಾಂಕ್ ಯು. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ. ಸೊ ಒಂದು ನಿಮಿಷ ವೈಬ್ರೇಷನ್ ಜನರ ಮಾತು ತುಂಬ ಖುಷಿ ಆಗ್ತಿತ್ತು. ಸೊ ಎಲ್ಲರೊಟ್ಟಿಗೆ ಕೂತ್ಕೊಂಡು ನೋಡಿದಾಗ ಆ ಒಂದು ಖುಷಿನೇ ಬೇರೆ. ಯಾಕಂದರೆ ಚಿಕ್ಕ ವಯಸ್ಸಿನ ನಾನು ಒಂದು
ಸೊ ಆ ಟಚ್ ತಾಯಿ ಸಿಕ್ಕಿಲ್ಲ ಮಗು ಅಂದರೆ ತಾಯಿ ಬೇಕಂದ್ರೆ ಮಗುನ ಹೇರ್ಬೇಕು ಇಲ್ಲ ರಕ್ತನೇ ಪ್ರೀತಿ ಸಲಹೆ ಮಕ್ಕಳ ಮುಖ್ಯ ಅವರಲ್ಲಿ ಒಂದು ಪ್ರೀತಿ ಮಾತನಾಡಿ ಇರೋದನ್ನ ತುಂಬ ಅದ್ಭುತಗೊಳಿಸ್ತಾರೆ ಶಿಖಂಡಿ. ಎಲ್ಲರೂ ಈ ಒಂದು ಮೂವಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು ಅಂತ ಈ ಮೂವಿ ಎಲ್ಲರಲ್ಲಿ ಕೇಳ್ತಾ ಇದ್ದೀನಿ. ಮಾತಾಡ್ತೀನ ಸೇಮ್ ಯಾವ್ದಾದ್ರು ಚೇಂಜ್ ಆಯ್ತಲ್ಲ ಅದನ್ನು ಕೇಳ್ತೀವಿ. ಸಿನಿಮಾ ಬಗ್ಗೆ ಹೇಳಿದ್ರೆ ಇನ್ನೇನು ಬಗ್ಗೆ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಶಿಖಂಡಿ ಸಿನಿಮಾ ಶುಭಾಶಯಗಳು ನಿಮಗೆ. ಆ್ಯಂಡ್ ಖುಷಿ ಏನಂದರೆ ಮೊದಲೇ ನಮ್ದು ಹೇಳ್ಬಿಟ್ಟು ಹೇಳ್ತೀನಿ, 2 ವೀಕ್ಸ್ ನಮ್ಗೆ OTT ಗೊತ್ತಾಯ್ತು ಅದು ನೋಡಿ. ಈಗ ಸದ್ಯಕ್ಕೆ ಥಿಯೇಟ್ರಲ್ಲಿ ಇದನ್ನು ನೋಡಿ. ಒಂದು ವಿಶೇಷವಾದ ಸಿನಿಮಾ ಶಿಖಂಡಿ. ಟೈಟ್ಲೇ ತುಂಬ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ನಿಮಗೆ ಒಂದು ನೆನಪಿಟ್ಕೊಳ್ಳಿ, ಶಿಖಂಡಿ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಮಹಾಮಹಿಮರಾದ ಭೀಷ್ಮರನ್ನ ಕೂಡ ಬಿಲ್ಲನ್ನು ಕೆಳಗಿಳಿಸಿದವರು ಶಿಖಂಡಿ. ಇನ್ಕ್ಲೂಡಿಂಗ್ ಕೃಷ್ಣ ಕೂಡ ಅದು ಮಾಡೋಕ್ಕಾಗಿಲ್ಲ. ಶಿಖಂಡಿ ಅವರ ಶಸ್ತ್ರತ್ಯಾಗವನ್ನು ಮಾಡಿಸಿದ್ದಾರೆ. ಸ್ವಂತ ಶಿಖಂಡಿ ಟೈಟಲ್ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಎಲ್ಲರಿಗೂ ಶುಭಾಶಯಗಳು. ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ನನ್ನ ಸಿನಿಮಾದ ನಾಯಕಿಯಾದಂಥ ನಿಖಿತಾ ಅವರು ಕೂಡ ಈ ಸಿನಿಮಾದಲ್ಲಿ ಬಹಳ ಅವ್ರಿಗೂ ಅಭಿನಂದನೆಗಳು. ಅತ್ಯಂತ ಕಾಮಿಡಿ ಸಿನಿಮಾದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ರೀರೆಕಾರ್ಡಿಂಗ್ ಮಾಡೋದು ಪ್ರಚೋದನ್ ಅವರು. ನನ್ನ ಮೊದಲನೇ ಸಿನಿಮಾ ಇಂಡಸ್ಟ್ರಿಗೆ ತೆಲುಗಿಂದ ಕರ್ಕೊಂಡ್ಬಂದಿದ್ದು ನಮ್ಮ ಸಿನಿಮಾ ಇದೆ. ಅಲ್ಲಿ ಶುರುವಾದ ಜರ್ನಿ ದೇವರಂತ ಮನುಷ್ಯರು ಇಲ್ಲಿ ತನಕ ನಡ್ಕೊಂಡು ಹೋಗ್ತಾ ಇದೆ. ಭಾಳ ಪ್ರತಿಭಾವಂತ ರೀರೆಕಾರ್ಡಿಂಗ್ ಸಿನಿಮಾದ ಹೈಲೈಟ್. ಹೀರೋ ಹೀರೋಯಿನ್ ನೀತು ನಿಖಿತಾ ಅವರು ಇರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಸೆಕೆಂಡ್ ಹಾಫ್ ತುಂಬ ಸ್ಪೀಡ್ ಇದೆ ಸಿನಿಮಾ. ತುಂಬ ಸಖತ್ತು ಸ್ಪೀಡ್ ಇದೆ. ಒಂದು ಹಾರರ್ ಆ್ಯಕ್ಷನ್ ಎಲ್ಲವೂ ಇರುವಂತಹ ಒಂದು ಕಂಪ್ಲೀಟ್ ಮಾಸ್ ಪ್ಯಾಕೇಜ್. ಫಸ್ಟ್ ಹಾಫ್ ಕಾಮಿಡಿ ಆದರೆ ಸೆಕೆಂಡ್ ಹಾಫ್ ಕಂಪ್ಲೀಟ್ ಹಾರರ್ ಪ್ಯಾಕೇಜ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತಂತ್ರಜ್ಞರಿಗೆ ಆ್ಯಂಡ್ ಆರ್ಟಿಸ್ಟ್ಗಳು. ಒಳ್ಳೆಯದಾಗಲಿ. ಮಿಸ್ ಮಾಡಿದ್ರೆ ಎಲ್ಲ ಥಿಯೇಟ್ರಲ್ಲಿ ನೋಡಿ ಹಾರೈಸಿ. ಈಗ ಇನ್ನು 2 ವಾರಕ್ಕೆ ನಮ್ಮ ಸಿನಿಮಾ OTT ಬರ್ತಾ ಇದೆ. ಫಸ್ಟ್ ಟೈಮ್ ಇದ್ದೇವೆ, ಅದನ್ನು ನೋಡಿ. ಥ್ಯಾಂಕ್ ಯು. ಆಡಿಯನ್ಸ್ ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ. ಅದರಲ್ಲೂ ಸೆಕೆಂಡ್ ಹಾಫ್ ಒಂದು ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ. ಈ ಮಹಾಭಾರತ ಕೆಲವೊಂದು ಸ್ತೋತ್ರಗಳು ಚಿನ್ನು ಹಾಕೋ ಈ ಹಾಕಲಿ ಕೊಡು ಲಿಂಕ್ ಕೊಡು ಮುಂದೆ ಹೋಗಿ ಕೂಡ ಬೇಗ ತುಂಬ ಚೆನ್ನಾಗಿದೆ. ಚೀಸ್ ಆಲ್ಮೋಸ್ಟ್ ಬಹುತೇಕ ದೊಡ್ಡ ತಾರಾ ಒಳಗೆ ಹೋಗಿದೆ ಈ ಸಿನಿಮಾ. 100% ಸಕ್ಸಸ್ ಆಗಲಿ. ಎಲ್ಲರೂ ಸಿನಿಮಾ ಶಿಖಂಡಿ ಮೂವಿ ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ತುಂಬ ಎಂಟರ್ಟೈನ್ಮೆಂಟ್ ಇದೆ, ಕಾಮಿಡಿ ಪರ್ಪಸ್. ಬಟ್ ಸೆಕೆಂಡ್ ಹಾಫ್ ಅಷ್ಟೇ ನಮಗೆ ಕ್ಯೂರಿಯಾಸಿಟಿ ಇದೆ, ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ. ಟೆಕ್ನಿಕಲ್ ಇದರಲ್ಲಿ ಬಂದರೆ DI ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಡಿಟಿಂಗ್ ಕೂಡ ತುಂಬ ಚೆನ್ನಾಗಿದೆ. RR ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬ ಸೂಪರಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಕನ್ನಡ ಮೂವಿನ ಬಂದು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ ಕನ್ನಡ ಇಂಡಸ್ಟ್ರಿ. ಯಾಕಂದರೆ ಸುಮಾರು ಮೂವಿಗಳು ಬರ್ತವೆ, ಪ್ರಮೋಷನ್ ಆಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಕೊಟ್ಟರೆ ಎಲ್ಲ ನಮ್ಮ ಕನ್ನಡದ ಎಲ್ಲ ಆರ್ಟಿಸ್ಟ್ಗೂ ಒಂದು ಒಳ್ಳೆಯದಾಗುತ್ತೆ. ಇವಾಗೆಲ್ಲ ಏನಾಗುತ್ತೆ ಬೆಂಗಳೂರಲ್ಲಿ ನಮ್ಮ ಥಿಯೇಟರ್ಗಳು ಸಿಗೋಲ್ಲ ಜಾಸ್ತಿ. ತೆಲುಗು ತಮಿಳು ಮೂವಿಗಳೆಲ್ಲ ಬಂದರೆ ನಾವು ಮೂವಿಗಳನ್ನ ಮೂಲೆ ಗುಂಪು ಮಾಡ್ಕೊಳ್ತಾರೆ. ಸೊ ಅಟ್ಲೀಸ್ಟ್ ನಿಮ್ಗಳ ಸಹಾಯದಿಂದ ಅದು ಒಂದು ಸ್ವಲ್ಪ ರೀಚ್ ಆದರೆ ಕನ್ನಡ ಮೂವಿಗಳು ನಿಂತ್ಕೊಳ್ತಾವೆ ಥಿಯೇಟ್ರಲ್ಲಿ. ಸೊ ಕನ್ನಡ ಮೂವಿಗಳನ್ನ ಬಂದು ಥಿಯೇಟ್ರಲ್ಲಿ ನೋಡಿ ದಯವಿಟ್ಟು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಎಲ್ಲ ಹೊಸಬರು ಹಳಬರು ಅಂತ ಏನಿಲ್ಲ, ಎಲ್ಲರೂ ಮೂವಿಗಳನ್ನ ನೋಡಿದರೆ ಆಟೋಮೆಟಿಕ್ ಕನ್ನಡ ಮ್ಯೂಸಿಕ್ ಅಷ್ಟೇ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಥಿಯೇಟ್ರಿಗೆ ಬಂದು ನೋಡಿ, ಸ್ವಲ್ಪ ಸಪೋರ್ಟ್ ಮಾಡಿ. ಎಲ್ಲರೂ ಹಳೆಯ ಯಾರು ಕೂಡ ಮಾತಾಡ್ತೀವಿ. ಇವತ್ತು ನಮ್ಮ ಶೋ ಏನಂದರೆ ಮೂವಿ ಕಾನ್ಸೆಪ್ಟ್ ಎಲ್ಲರೂ ಥಿಯೇಟ್ರ್ ಬಂದು ಜನ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಎಸ್ಪೆಷಲಿ ಥಿಯೇಟ್ರ್ ಫಿಲ್ಮ್ ಮಾಡುವಂಥ ಮೂವಿ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಯಾಕಂದರೆ ಇಂಥ ಸಿನಿಮಾ ಮತ್ತೆ ನಿಮ್ಗೆ ಸಿಗೋಲ್ಲ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಪ್ಲೀಸ್ ಇಂಥ ಸಿನಿಮಾ ಮಿಸ್ ಮಾಡ್ಕೊಡ್ತೀನಿ. ನಾನು ಥಿಯೇಟ್ರ್ ಬಂದು ನೋಡಿ ಮತ್ತು ಯಾರು ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನಿಮ್ಮ ಮನೆ ಮಗಳು. ಇವತ್ತು ನಾವು ಶಿಖಂಡಿ ಮೂವಿಗೆ ಬಂದಿದ್ದೀವಿ, ದ ವಾರಿಯರ್. ಕರ್ನಾಟಕ ನಾಡಿನ ಜನತೆಗೆ ನಾನು ಕೈ ಮುಗಿದು ಕೇಳಿಕೊಟ್ಟಿದ್ದೀನಿ. ದಿಸ್ ಇಸ್ ಅನ್ ಮೆಸೇಜ್ ವಾಟ್ ವಿ ಹ್ಯಾವ್ ಗಿವೆನ್ ಟು ದ ಸೊಸೈಟಿ. ನೀವೆಲ್ಲರೂ ಕೂಡ ಥಿಯೇಟರ್ಗೆ ಬಂದು ದಯವಿಟ್ಟು ಸಿನಿಮಾನ ನೋಡಬೇಕು. ಆ್ಯಂಡ್ ಯು ಶುಡ್ ಪೀಪಲ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಟು ಸಪೋರ್ಟ್ ದಿಸ್ ಕಾಸ್.
ಸಮಾಜದಲ್ಲಿ ಏನೋ ಒಂದು ಬದಲಾವಣೆಗೋಸ್ಕರ ಇಂಥ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಅದ್ಭುತವಾಗಿ ಬಂದೈತೆ, ಹೇಳ್ಬಾರ್ದು ಅದು ಎಕ್ಸ್ಪ್ರೆಷನ್ಸ್ ಭಾಳಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್ ಟು ದ ಶಿಖಂಡಿ ಟೀಮ್. ಎಲ್ಲರಿಗೂ ಪ್ರತಿಯೊಬ್ಬರು ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ದಯವಿಟ್ಟು ಕರ್ನಾಟಕ ನಾಡಿನ ಜನತೆಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರು ನಿಮ್ಮ ಅಮೂಲ್ಯದ ಟೈಮ್ನ ಬಿಟ್ಟು ಒಂದು ಸತಿ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ಕಾಮೆಂಟ್ ಮಾಡಬೇಡಿ ಹಂಗೆ ಹಿಂಗೆ ಅಂತ, ನೋಡಾದ್ಮೇಲೆ ಕಾಮೆಂಟ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಸ್ಪೆಷಲಿ ಐ ಲವ್ ದ ಮೂವಿ, ತುಂಬಷ್ಟು ಚೆನ್ನಾಗೈತೆ. ಐ ಫೆಲ್ಟ್ ಒಂದು ಸ್ವಲ್ಪ ಅಳೂನು ಬಂತು, ನಗುನು ಬಂತು, ಲೈಕ್ ಆಲ್ ದ ಎಮೋಷನ್ಸ್ ವೇರ್ ಇನ್ ದಿಸ್ ಮೂವಿ. ಆ್ಯಂಡ್ ನೀತು ವನಜಾಕ್ಷಿ ಅವರು ಆ್ಯಂಡ್ ಭಾಳಷ್ಟು ಜನ ನಮ್ಮ ಕಮ್ಯುನಿಟಿಯವರು ವಿ ಹ್ಯಾವ್ ಆಲ್ ಆರ್ ಆ್ಯಕ್ಟೆಡ್ ಇನ್ ದಿಸ್ ಮೂವಿ. ದೇರ್ ಇಸ್ ನೋ ವರ್ಡ್ಸ್ ಟು ಟೆಲ್ ಅಬೌಟ್ ದಮ್. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ, ಕರ್ನಾಟಕ ನಾಡಿನ ಜನಗಳ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಡಿ ಬಾಸ್. ಮಂಗಳಮುಖಿಯರು ಒಂದು ಭಿಕ್ಷಾಟನೆಗೆ ಅಷ್ಟೇ ಸೀಮಿತ ಆಗಿರೋದಿಲ್ಲ, ಅವರಲ್ಲಿ ಒಂದು ದೈವಾಂಶ ಇದೆ, ತಾಯಿ ಗುಣ ಇದೆ, ತಾಯಿ ಸೆಂಟಿಮೆಂಟ್ಸ್ ಇದೆ. ಹಾಗೆ ಅವ್ರು ಯಾವುದಾದ್ರೂ ಶಾಪ ಹಾಕುತ್ತೆ ಅನ್ನೋ ತಪ್ಪುತ್ತೆ ಅಂತ